ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂದು ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಪಾರ್ಟ್ನರ್ ಎನರ್ಜಿ ಹೇಗಿದೆ ಅಂತ ತಿಳಿಯೋಣ. ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಯಾವುದನ್ನ ಆಯ್ಕೆ ಮಾಡ್ಕೊಳ್ಳೋ ತಯಾರಿ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ನಾನಿಲ್ಲಿ 3 ಕಾರ್ಡ್ಸ್ನ ಪಿಕ್ ಮಾಡ್ತಾ ಇದ್ದೀನಿ. ಸೊ 3 ಕಾರ್ಡ್ಸ್ ಅಲ್ಲಿ ನಾವು ಏನೆಲ್ಲ ನೋಡ್ಬೋದು ಅಂದ್ರೆ ಅವರ ಪೇಷನ್ಸ್ ಲೆವೆಲ್, ಮತ್ತೆ ನಿಮ್ಮ ಜೊತೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬಗ್ಗೆ ಅವರ ನಿರ್ಧಾರ ಏನು ಅಂತ ಕೂಡ ನಾವು ತಿಳ್ಕೊಳ್ಳೋಣ. ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕಿದೆ ಅಂತ ಅನ್ಸುತ್ತೋ ಅವರು ನನ್ನ ವಾಟ್ಸಪ್ ನಂಬರ್ಗೆ ಕ್ವೆಶನ್ನ ಕಳಿಸಿ. ಸೊ ನೀವು ಈ ವಿಡಿಯೋದಲ್ಲಿ ನಿಮ್ಮ ನೇಮ್ ಮತ್ತೆ ನಿಮ್ಮ ಪಾರ್ಟ್ನರ್ ನೇಮ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸೊ ನಾನು ಅವಾಗ ಈ ವಿಡಿಯೋ ಮುಖಾಂತರ ನೀವು ಬಂದಿದ್ದೀರಾ ಅಂತ ನಾನು ನಿಮಗೆ ರೀಡಿಂಗ್ ಮಾಡ್ಬೋದು. ಸೊ ಇಲ್ಲಿ ಕಮೆಂಟ್ ಅಲ್ಲಿ ನೀವು ಇನ್ ಡೀಟೇಲ್ ಆಗಿ ನಿಮ್ಮ ಇಶ್ಯೂಸ್ನ ನೀವು ಬರೆಯೋದಕ್ಕೆ ಹೋಗಬೇಡಿ. ಸೊ ಏನಕ್ಕಂದ್ರೆ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ರೆಸ್ಪಾಂಡ್ ಮಾಡೋದಕ್ಕೆ. ಸೊ ಜಸ್ಟ್ ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ನೇಮ್ನ ಕಮೆಂಟ್ ಮಾಡಿ. ಇಲ್ಲ ನಿಮಗೆ ಯೂನಿವರ್ಸ್ ಏನಾದರೂ ಸ್ವಿಚ್ ವರ್ಡ್ಸ್ ನೀವು ಹೇಳಬೇಕು ರೆಸ್ನೇಟ್ ಆಗೋದಕ್ಕೆ ಅಂತ ಇದ್ರೆ ಸೊ ನೀವು ಆ ನಂಬರ್ಸ್ನ ನೀವು ಕ್ಲೇಮ್ ಮಾಡ್ಕೋಬಹುದು ಎನರ್ಜೀಸ್ನ ಅಂತ ಹೇಳ್ತಾ. ಸೊ ಫಸ್ಟ್ ಕಾರ್ಡ್ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಿದೆ ಇವತ್ತು. ಸೊ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಟೈಮ್ ತಗೊಳ್ತಾ ಇದ್ದಾರೆ ನಿಮ್ಮನ್ನ ಕನೆಕ್ಟ್ ಆಗೋದಕ್ಕೆ. ಅವ್ರ ಕಡೆಯಿಂದ ಪ್ರಯತ್ನ ಇದೆ ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ. ತುಂಬಾನೇ ಎಮೋಷನಲ್ ಆಗಿದ್ದಾರೆ, ಅವರಿಗೆ ಭಯ ಇದೆ ಅವರ ಪ್ರೀತಿಯಿಂದ ಆಚೆ ಬೇರೆ ಯಾವ್ದಾದ್ರೂ ಫೈಟ್ ಮಾಡ್ಬೇಕಾ ಅಂತ. ಅದರಿಂದ ಅವರು ಸ್ವಲ್ಪ ಎಲ್ಲ ಮ್ಯಾಟರ್ಸ್ ಅಲ್ಲೂ ಸ್ಲೋ ಆಗಿದ್ದಾರೆ, ಬಟ್ ಸ್ಟಡಿ ಪ್ರೋಗ್ರೆಸ್ ಅಲ್ಲಿ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ನಿಮ್ಮ ಜೊತೆ ಫ್ಯೂಚರ್ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಬಟ್ ಅವರಿಗೆ ಒಂದು ಥಾಟ್ ಪ್ರಾಸೆಸ್ ರನ್ ಆಗ್ತಾ ಇದೆ. ವೇಟ್ ಮಾಡಿ, ನನಗೆ ಟೈಮ್ ಕೊಡಿ ಅಂತ ಇದ್ದಾರೆ ನಿಮಗೆ. ಅದ್ರ ಜೊತೆಗೆ ಅವರಿಗೆ ಭಯ ಕಾಡ್ತಾ ಇದೆ. ಏನಂತ, ನೀವು ವೇಟ್ ಮಾಡ್ತೀರಾ ಇಲ್ವಾ, ನಿಮ್ಮ ದಾರಿ ಚೇಂಜ್ ಮಾಡ್ಕೊಳ್ತೀರಾ ಅವರ ಲೈಫಿಂದ, ನಿಮ್ ಈ ಕನೆಕ್ಷನ್ನ ಎಂಡ್ ಮಾಡ್ತೀರಾ ಅಂತ ಅವ್ರಿಗೆ ಭಯ ಕಾಣ್ತಾ ಇದೆ. ಸೊ ನಿಮ್ಮ ಜೊತೆ ಅವರು ಮಾತಾಡ್ತಿಲ್ಲ ಅಂದ್ರೆ ಅವರಿಗೆ ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ಪರ್ಸನಲ್ ಸ್ಪೇಸ್ ಕೊಡಿ. ಅವರಿಗೆ ತುಂಬಾನೇ ಯೋಚನೆ ಕಮಿಟ್ಮೆಂಟ್ ಇದೆ. ಅದರಲ್ಲೂ ಅವರು ನಿಮ್ಮ ರಿಲೇಶನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ತುಂಬಾನೇ ಎಫರ್ಟ್ಸ್ ಹಾಕ್ತಾ ಇದ್ದಾರೆ. ಈವನ್ ದೋ ಔಟ್ಕಮ್ ಸೂಚನೆ ಸಿಗ್ತಾ ಇಲ್ಲ ಅಂದ್ರೂ ಕೂಡ ಕಾನ್ಫಿಡೆಂಟ್ ಆಗಿ ಇರಬೇಕು ಅನ್ಕೊಂಡಿದ್ದಾರೆ. ಸೊ ಅವರು ತುಂಬಾನೇ ಇಲ್ಲಿ ನೋಡ್ತಾ ಇರ್ಬೋದು, ಅವರು ಎಷ್ಟೇ ಶ್ರಮ ಪಟ್ಟರು ಕೂಡ ಆ ಶ್ರಮನ ಅವ್ರಿಗೆ ಎಫರ್ಟ್ಸ್ ಹಾಕ್ತಾ ಇದ್ದಾರೆ, ಆದ್ರೂ ಕೂಡ ಅವ್ರಿಗೆ ಔಟ್ಕಮ್ ಸಿಗ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾರೆ. ಆ ಬೇಜಾರಲ್ಲಿ ಅವರು ನಿಮ್ಗೆ ಏನನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ನೀವು ಮೆಸೇಜಸ್ ಮಾಡ್ತಾ ಇರ್ಬೋದು, ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಾಲ್ ಮಾಡ್ತಾ ಇರ್ಬೋದು, ಅವ್ರಿಗೆ ನಿಮ್ಗೆ ರೆಸ್ಪಾಂಡ್ ಮಾಡ್ತಾನೆ ಇಲ್ಲದೆ ಇರ್ಬೋದು. ಏನಕ್ಕಂದ್ರೆ ಏನಂತ ಹೇಳೋಣ, ಸೊ ನಿಮ್ಗೆ ಯಾವ ತರ ಭರವಸೆ ಕೊಡೋಣ ಅಂತ ಕೂಡ ಅವ್ರಿಗೆ ಭಯ ಕಾಣಿಸ್ತಾ ಇದೆ. ಅದರಲ್ಲೂ ನಿಮ್ಗೆ ಅವರು ಕೆಲವು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಪೇಷನ್ಸ್ ಆಗಿರಿ, ತಾಳ್ಮೆಯಿಂದ ಇರಿ, ಮೆಚುರಿಟಿಯಿಂದ ಹ್ಯಾಂಡಲ್ ಮಾಡೋದು ಮುಖ್ಯ ಅಂತ ಇದ್ದಾರೆ. ಎಲ್ಲವನ್ನು ತಾಳ್ಮೆಯಿಂದ ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಎಷ್ಟೇ ಕಷ್ಟ ಬರಲಿ, ಏನೇ ಬರಲಿ, ಜೊತೆಲಿ ಇಬ್ರು ಇರೋಣ, ಇಬ್ರು ಎಲ್ಲ ಫೇಸ್ ಮಾಡೋಣ, ನನಗೂ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ. ಸೊ ನಾವಿಬ್ರು ಜೊತೆಲಿ ಇರಬೇಕು, ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು. ಸೊ ದೂರ ಸರಿಯೋದಕ್ಕೆ ಅವ್ರಿಗೆ ಒಂದು ಸ್ವಲ್ಪನೂ ಆಸೆ ಇಲ್ಲ, ನಿಮ್ ಜೊತೆನೇ ಇರಬೇಕು ಅಂತ ಅವ್ರ ಮನಸ್ಸಲ್ಲಿ ತುಂಬಾನೇ ಕನಸು ಕಾಣ್ತಾ ಇದ್ದಾರೆ. ಅದ್ರ ಜೊತೆಗೆ ಪೀಸ್ಫುಲ್ ಆಗಿ ಇರಬೇಕು ಅಂತ ಇದ್ದಾರೆ. ಸೊ ಪೀಸ್ಫುಲ್ ಆಗಿ ಅವರು ಇರಲೇಬೇಕು ಅಂತ ಅವರು ಕೂಡ ಆಸೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಆಸೆ ಜೊತೆಗೆ ಅವರು ಕಾಲ್ಪನಿಕ ಲೋಕದಲ್ಲಿ ಇಲ್ಲ, ಯಾವುದೇ ತರ ಕನ್ಫ್ಯೂಷನ್ ಇಲ್ಲ. ನೀವೇ ಅವರ ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್ ಅಂತ ಅವ್ರು ಅನ್ಕೊಂಡಿದ್ದಾರೆ. ಬಟ್ ಮನೆಯಲ್ಲಿ ಯಾವುದೋ ಒಂದು ವಿಚಾರಕ್ಕೆ ನಿಮ್ಮನ್ನ ಒಪ್ಕೊಂಡೇ ಇರೋದಕ್ಕೆ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದಕ್ಕೋಸ್ಕರ ಅವರು ತಾಳ್ಮೆನ ಕಳ್ಕೊಳ್ತಾ ಇಲ್ಲ. ಎಲ್ಲಾನು ಪೇಷನ್ಸ್ ಇಂದ ಹ್ಯಾಂಡಲ್ ಮಾಡ್ತೀನಿ, ನಾನು ಪೇಷನ್ಸ್ ಇಂದ ಎಲ್ಲಾನು ಗೆಲ್ತೀನಿ ಅಂತ ಅವರು ನಿಂತಿದ್ದಾರೆ. ಸೊ ಯಾವುದಕ್ಕೂ ಆತ್ರದ ನಿರ್ಧಾರ ಅವರು ಮಾಡ್ತಾ ಇಲ್ಲ, ಆತ್ರದ ನಿರ್ಧಾರವನ್ನು ತಗೊಳ್ತಾ ಇಲ್ಲ. ಅದೇ ತರ ನಿಮ್ಗೂ ಕೂಡ ಹೇಳ್ತಾ ಇದ್ದಾರೆ,
ಅರ್ಜೆನ್ಸಿ ಬೇಡ, ರಶ್ ಬೇಡ ಯಾವುದಕ್ಕೂನು. ಆಗ್ತಾ ಇದೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ನನಗೂ ಗೊತ್ತಾಗ್ತಾ ಇದೆ. ಸೊ ಅವ್ರಿಗೂ ಸಂಬಂಧಗಳು ಬರ್ತಾ ಇರ್ಬೋದು. ಇಲ್ಲ ನಿಮ್ ಕಡೆಯಿಂದ ನಿಮ್ಗೆ ಬೇರೆ ಯಾವ್ದಾದ್ರು ಸಂಬಂಧಗಳು ಬರ್ತಾ ಇರ್ಬೋದು. ಸೊ ನೀವಿಬ್ರು ಬೇರೆ ಬೇರೆ ಮ್ಯಾಚಸ್‌ಗೆ ಇಷ್ಟ ಇಲ್ಲದೆ ಒಪ್ಕೊಳ್ಳುವಂತ ಸಿಚುವೇಶನ್ ಬಂದಿರ್ಬೋದು. ಆದ್ರೂ ಕೂಡ ಇಲ್ಲಿ ಪೇಷನ್ಸ್ ಇಂದ ಇರೋಣ, ನಾವಿಬ್ರು ಪಾಸಿಟಿವ್ ಆಗಿರೋಣ. ಎಲ್ಲವನ್ನು ನಮ್ಮ ಕಂಟ್ರೋಲಿಗೆ ನಾವು ನಿಧಾನವಾಗಿ ತಗೊಳ್ಳೋಣ ಅಂತ ಅವರು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇಬ್ರು ಒಂದಾಗಿ ಸ್ಟ್ರಾಂಗ್ ಫೌಂಡೇಶನ್ ಹಾಕೋಣ ಅಂತ ಇದ್ದಾರೆ. ನಿಮ್ಮಿಬ್ಬರ ಕನೆಕ್ಷನ್ ಇಂದ ಯಾರಿಗೂ ತೊಂದರೆ ಆಗೋದು ಬೇಡ. ಒಂದು ಹೆಲ್ತಿ ಕನೆಕ್ಷನ್ ನಮ್ದಾಗಿರ್ಲಿ ಅಂತ ಬಯಸ್ತಾ ಇದ್ದಾರೆ. ಸೊ ಈ ತರ ವಿಚಾರ ಮಾಡೋರು ತುಂಬಾ ಕಮ್ಮಿ. ಏನೇ ತೊಂದರೆ ಬರ್ಲಿ, ಯಾಕಪ್ಪ ಇಷ್ಟು ರಿಸ್ಕ್ ಏನಿಗ್ ಬೇಕು? ನಮ್ಮ ಫ್ಯಾಮಿಲಿಗೆ ಇಷ್ಟ ಇಲ್ವಾ? ಸರಿ ಆಯ್ತು ಬೇಡ. ಕಾಂಪ್ರಮೈಸ್ ಆಗೋದೇ ಬೇಡ ಅಂತ ಅಂದ್ಬಿಟ್ಟು ಎಷ್ಟೊಂದ್ ಜನ ಲೈಕ್ ರಿಲೇಶನ್‌ಶಿಪ್ ಅಲ್ಲಿ ಬಿಟ್ಟೋಗಿರೋರು ಇದ್ದಾರೆ. ತುಂಬಾ ಎಕ್ಸ್‌ಪೀರಿಯನ್ಸ್ ಕೂಡ ನಾನ್ ಮಾಡಿದೀನಿ. ನನ್ನ ಕ್ಲೈಂಟ್ಸ್‌ಗಳು ನೋಡ್ತಾ ಇರುವಾಗ. ಅಂಥದ್ರಲ್ಲಿ ನಿಮ್ಮ ಪಾರ್ಟ್ನರ್ ಎಲ್ಲಾನು ಪೇಷನ್ಸ್ ಇಂದ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಅವರಿಗೆ ಖಂಡಿತ ಟೈಮ್‌ನ ಕೊಡಿ. ನೀವು ಅವರು ಏನ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧ್ಯ ಆದ್ರೆ ಕಮ್ಯುನಿಕೇಟ್ ಮಾಡಿ, ಎನ್ಕರೇಜ್ ಮಾಡಿ. ಸೊ ಏನಕ್ಕಂದ್ರೆ ನೀವು ಅವ್ರ ಜೊತೆ ಇದೀರಿ ಅನ್ನೋ ಭರವಸೆ ಕೊಡಿ. ಅವ್ರಿಗೂ ಒಂದು ಸ್ಟ್ರಾಂಗ್ ಆಗಿ ಅವರು ನಿಲ್ತಾರೆ ಅವ್ರ ಮನೆಯಲ್ಲಿ. ಅವಾಗ ಎಲ್ಲಾನು ಒಟ್ಟಿಗೆ ಫೇಸ್ ಮಾಡ್ಬೋದು ಅಂತ ಹೇಳ್ತಾ, ಸೊ ನಮ್ಮ ಪ್ರಶ್ನೆಯಲ್ಲಿ ನಿಮ್ಮ ಪಾರ್ಟ್ನರ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡ್ತಾರಾ ಅಂತ ನಾವು ವಿಚಾರವನ್ನು ತಗೊಂಡಿದ್ವಿ. ಸೊ ಈ ಲಾಸ್ಟ್ ಕಾರ್ಡ್ ಇಲ್ಲಿ ಈ 10 ಆಫ್ ಪೆಂಟಿಕಲ್ಸ್ ಏನ್ ಬಂದಿದೆಯೋ ಇದು ಬೆಸ್ಟ್ ಕಾರ್ಡ್ ಅಂತಾನೆ ಹೇಳ್ಬೋದು. ಸೊ ಎಸ್ ಫ್ರೆಂಡ್ಸ್, ಸೊ ದೇವರು ನಮ್ ಜೊತೆ ಇದ್ದಾರೆ ಅಂತ ನಾವು ಅನ್ಕೊಳ್ಳೋಣ. ಸೊ ದೇವರು ಖಂಡಿತ ನಮ್ ಜೊತೆ ಇರ್ತಾರೆ. ಇಲ್ಲಿ ನೋಡಿ ನಾವು ಅದೇ ಪ್ರಶ್ನೆನ ಇಟ್ಟು ಲಾಸ್ಟ್ ಕಾರ್ಡ್‌ನ ತೆಗ್ದಿದ್ವಿ. ಸೊ ಲಾಸ್ಟ್ ಕಾರ್ಡಲ್ಲಿನೂ ಅದೇ ಆನ್ಸರ್ ಸಿಕ್ಕಿದೆ. ನೋಡ್ಬೋದು ಇಲ್ಲಿ ನೀವು ಫ್ಯಾಮಿಲಿ ಇದ್ದಾರೆ. ಸೊ ಇದು ಮೀನ್ಸ್ ಅವರು ನಿಮ್ಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರಿಗೆ ಲಾಂಗ್ ಟರ್ಮ್ ಅಲ್ಲಿ ನಿಮ್ ಜೊತೆ ಇರ್ಬೇಕು. ಫ್ಯಾಮಿಲಿ ಒಂದು ಅಸ್ತಿತ್ವ, ಸ್ಟೆಬಿಲಿಟಿನ ಕಂಡ್ಕೊಳ್ಬೇಕು ನಿಮ್ ಜೊತೆ ಅಂತ ಅವರು ಕೊರಗ್ತಾ ಇದ್ದಾರೆ. ನಿಮ್ಮ ಜೊತೆ ಸೀರಿಯಸ್ ಫ್ಯೂಚರ್‌ನ ಕಾಣ್ತಾ ಇದ್ದಾರೆ. ನಿಮ್ಮನ್ನ ಮತ್ತು ನಿಮ್ಮ ಪ್ರೀತಿನ ತುಂಬಾನೇ ವ್ಯಾಲ್ಯೂ ಕೊಡ್ತಾರೆ. ಅವರಿಗೆ ನಿಮ್ಮ ಜೊತೆ ಸೆಟಲ್ ಆಗ್ಬೇಕು ಅಂತ ಡ್ರೀಮ್ ಕನ್ಸನ್ನು ಕಾಣ್ತಾ ಇದ್ದಾರೆ. ಒಂದು ಸೆಕ್ಯೂರ್ ರಿಲೇಶನ್‌ಶಿಪ್ ಬಗ್ಗೆ ಯೋಚನೆ ಇದೆ ಅವ್ರಿಗೆ. ಅವರು ತುಂಬಾನೇ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾರೆ. ಅದು ಏನೇ ಕಷ್ಟ ಬರ್ಲಿ, ಅದು ಎಂಥದೇ ನೋವು ಬರ್ಲಿ, ಲಾಂಗ್ ಟರ್ಮ್ ಅಲ್ಲಿ ನಿಮ್ ಜೊತೆನೇ ಇರ್ಬೇಕು. ನಿಮ್ ಜೊತೆ ಅವ್ರು ಒಂದು ಒಳ್ಳೆ ಲೈಫ್‌ನ ಲೀಡ್ ಮಾಡ್ಬೇಕು. ಎಲ್ಲರೂ ಇವತ್ತು ಯಾವ ಉದ್ದೇಶಕ್ಕಾಗಿ ನಿಮ್ಮ ರಿಲೇಶನ್‌ಶಿಪ್, ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮನ್ನ ಬೇಡ ಅಂತ ಅವ್ರ ಫ್ಯಾಮಿಲಿಯವ್ರು ಹೇಳಿರ್ಬೋದು. ಇಲ್ಲ ಅವ್ರ ಫ್ಯಾಮಿಲಿಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಅವ್ರನ್ನ ಬೇಡ ಅಂತ ಹೇಳಿರ್ಬೋದು. ಬಟ್ ಅವರು ಪೇಷನ್ಸ್ ಇಂದ ಎಲ್ಲಾನು ಹ್ಯಾಂಡಲ್ ಮಾಡಿ ನಾವಿಬ್ರು ಒಟ್ಟಿಗೆ ಇದ್ದು ಒಂದು ಸೆಕ್ಯೂರ್ ಲೈಫ್‌ನ ನೋಡಿ ಎಲ್ಲರೂ ಫ್ಯಾಮಿಲಿಯಲ್ಲಿ ಹೇಳ್ಬೇಕು, ಇಂಥ ರಿಲೇಶನ್‌ಶಿಪ್, ಇಂಥ ಕನೆಕ್ಷನ್‌ನ ನಾವ ಬೇಡ ಅಂದ್ವಿ. ಸೊ ಇಂಥ ಇಂಥ ಜೋಡಿನ ನಾವು ದೂರ ಮಾಡೋ ಪ್ರಯತ್ನ ಮಾಡಿದ್ವಿ ಅಂತ ಅವರಿಗೆ ಅವರೇ ಪ್ರಶ್ನೆ ಮಾಡ್ಕೋಬೇಕು. ಆ ಥರ ಇರ್ಬೇಕು ಅಂತ ಅವರು ತುಂಬಾ ಯೋಚಿಸ್ತಾ ಇದ್ದಾರೆ. ಒಂದು ಒಳ್ಳೆ ಫ್ಯಾಮಿಲಿ, ಮಕ್ಕಳ ಜೊತೆ ಚೆನ್ನಾಗಿರ್ಬೇಕು. ನಮ್ಮ ಲೈಫ್ ಅಲ್ಲಿ ತುಂಬಾ ಲಾಂಗ್ ಟರ್ಮ್ ಗ್ರೋತ್‌ನ ನೋಡ್ಬೇಕು ನಾವು ಅಂತ ತುಂಬಾ ಕನ್ಸು ಕಾಣ್ತಾ ಇದ್ದಾರೆ. ಸೊ ನಿಮ್ಗೂ ಇದೇ ತರ ಆಗ್ತಾ ಇದೆಯಾ ಅಂತ ನನಗೆ ತಿಳಿಸ್ಕೊಡಿ. ಇದೇ ತರ ನಿಮ್ಗೆ ರೆಸೊನೇಟ್ ಆಗ್ತಾ ಇದೆಯಾ ಅಂತ. ನಾನು ಇಲ್ಲಿ ಟೈಮ್ ಕಾರ್ಡ್‌ನ ಪಿಕ್ ಮಾಡಿದ್ದೀನಿ. ಸೊ ಈ ಇಯರ್ ನಿಮ್ಗೆ ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ ಏನಾದ್ರೂ ಒಂದು ಒಳ್ಳೆ ಸೂಚನೆ, ಒಳ್ಳೆ ನೆಕ್ಸ್ಟ್ ಸ್ಟೆಪ್ ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ ಸಾಧ್ಯನಾ ಅಂತ ನೋಡೋದಾದ್ರೆ ಖಂಡಿತ ಸಾಧ್ಯ ಇದೆ. ಸೊ ಇನ್ ನೆಕ್ಸ್ಟ್ ನವೆಂಬರ್ ಮಂತ್ ಅಲ್ಲಿ ನಿಮ್ಮ ರಿಲೇಶನ್‌ಶಿಪ್ ಫೇಸ್ ಚೇಂಜ್ ಆಗೋ ಚಾನ್ಸಸ್ ಇದೆ. ಅದು ಪಾಸಿಟಿವ್ ಆಗಿ ಟರ್ನ್ ಆಗ್ಬೋದು, ಇಲ್ಲ ನೆಗೆಟಿವ್. ಬಟ್ ನೆಕ್ಸ್ಟ್ ಲೆವೆಲ್‌ಗೆ ಖಂಡಿತ ಹೋಗ್ತೀರಾ ಅಂತ ಇಲ್ಲಿ ಬರ್ತಾ ಇದೆ ಈ ಟೈಮಿಂಗ್ ಕಾರ್ಡಲ್ಲಿ. ಸೊ ನೀವು ವೇಟ್ ಮಾಡಿ. ಸೊ ನೋಡೋಣ, ನೀವು ಕಡೆ ಎಷ್ಟು ಎಫರ್ಟ್ಸ್ ಆಗುತ್ತೋ ಅಷ್ಟು ಎಫರ್ಟ್ಸ್ ಹಾಕಿ. ನಿಮ್ಮ ಪಾರ್ಟ್ನರ್ ಎನರ್ಜೀಸ್ ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಏನಿದೆ ಅನ್ನೋದನ್ನ ನೀವು ಕುತ್ಕೊಂಡು ಯೋಚನೆ ಮಾಡಿ ಅವ್ರಿಗೆ ಏನಕ್ಕೆ ಈ ಥರ ಆಗ್ತಾ ಇದೆ, ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಖಂಡಿತ ನಿಮಗೆ
ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.